ಒದೇಲಾ 2 ಈ ಸಿನಿಮಾ 2022 ಅಲ್ಲಿ ರಿಲೀಸ್ ಆದಂತ ಒದೇಲಾ ರೈಲ್ವೆ ಸ್ಟೇಷನ್ ಸಿನಿಮಾದ ಸೀಕ್ವೆಲ್ ಆಗಿರುತ್ತೆ. ಈ ಸಿನಿಮಾದ ಫಸ್ಟ್ ಪಾರ್ಟ್ ಪರವಾಗಿಲ್ಲ ಅನ್ನೋ ತರ ಇತ್ತು, ಆದ್ರೆ ಸೀಕ್ವೆಲ್ ಮಾಡುವಂತ ಸಿನಿಮಾ ಏನಾಗಿರ್ಲಿಲ್ಲ. ನಾನು ಈ ಸಿನಿಮಾದ ಫಸ್ಟ್ ಪಾರ್ಟ್ ಅನ್ನ ನೋಡಿದ್ದು ವಸಿಷ್ಠ ಸಿಂಹ ಅವರು ಮೇನ್ ಲೀಡ್ ಅಲ್ಲಿ ನಡೆಸಿದ್ದಾರೆ ಅನ್ನೋ ಕಾರಣದಿಂದ. ಇನ್ಫ್ಯಾಕ್ಟ್ ಈ ಸಿನಿಮಾದ ಪಾರ್ಟ್ 2 ನ ಕೂಡ ಅದೇ ಕಾರಣದಿಂದಾನೇ ನೋಡಿದೆ. ಆದ್ರೆ ಈ ಮೂವಿ ನೋಡಿದ್ಮೇಲೆ ನನ್ನ ಒಪಿನಿಯನ್ ಹೇಳೋದಾದ್ರೆ ಇಷ್ಟ ಆಗ್ಲಿಲ್ಲ. ಈ ಸಿನಿಮಾಗೆ ಕತೆ ಚಿತ್ರಕಥೆ ಬರೆದಂತ ಸಂಪತ್ ನಂದಿ ಅವರು ಅರುಂಧತಿ, ವಿರೂಪಾಕ್ಷ ಹಾಗೂ ಅಖಂಡ ಸಿನಿಮಾಗಳಿಂದ ಇನ್ಫ್ಲೂಯೆನ್ಸ್ ಆಗಿ ಕತೆ ಬರೆದಿದ್ದಾರೆ. ಈ ಸಂಪತ್ ನಂದಿ ಅವರು ತೆಲುಗಿನಲ್ಲಿ ಒಂದೆರಡು ಒಳ್ಳೆ ಕಮರ್ಷಿಯಲ್ ಸಿನಿಮಾಗಳನ್ನ ಮಾಡಿದ್ದಾರೆ. ಹಾಗೂ ಈ ಸಿನಿಮಾದ ಪಾರ್ಟ್ 1 ಒದೇಲಾ ರೈಲ್ವೆ ಸ್ಟೇಷನ್ ನ ಕತೆ ಕೂಡ ಇವರೇ ಬರೆದಿರ್ತಾರೆ. ಸೊ ಇವರ ಮೇಲಿನ ನಂಬಿಕೆ ಹಾಗೂ ನಮ್ಮ ವಸಿಷ್ಠ ಸಿಂಹ ಅವರು ಮುಖ್ಯ ಭೂಮಿಕೆಯಲ್ಲಿ ನಟಿಸಿದ್ದಾರೆ ಅನ್ನೋ ಕಾರಣದಿಂದ ಈ ಸಿನಿಮಾನ ನೋಡಿದೆ. ಆದ್ರೆ ಹಾರರ್ ಜೋನರ್ ಅಲ್ಲಿರುವಂತ ಈ ಸಿನಿಮಾ ನನ್ನನ್ನ ಎಲ್ಲೂ ಕೂಡ ಭಯ ಪಡಿಸಲಿಲ್ಲ. ಇನ್ನು ಸಿನಿಮಾದ ಪ್ಲಾಟ್ ವಿಷಯಕ್ಕೆ ಬರೋದಾದ್ರೆ, ವಸಿಷ್ಠ ಅವರು ಪಾರ್ಟ್ 1 ನಲ್ಲಿ ಸೀರಿಯಲ್ ಕಿಲ್ಲರ್ ಆಗಿರ್ತಾರೆ. ಅವರನ್ನ ಅವರ ಹೆಂಡತಿನೇ ಕೊಲೆ ಮಾಡಿರ್ತಾಳೆ. ಪಾರ್ಟ್ 2 ನಲ್ಲಿ ಅವರ ಶವ ಸಂಸ್ಕಾರವನ್ನ ಆ ಊರಿನ ಜನ ವಿಭಿನ್ನ ರೀತಿಯಲ್ಲಿ ಮಾಡಿರ್ತಾರೆ. ಆ ಕಾರಣದಿಂದ ವಸಿಷ್ಠ ಅವರು ಭಯಂಕರ ಪ್ರೇತವಾಗಿ ಬದಲಾಗ್ತಾರೆ. ಆ ನಂತರ ಅಘೋರಿ ಪಾತ್ರದಲ್ಲಿ ನಟಿಸಿರುವಂತ ತಮನ್ನಾ ಅವರು ವಸಿಷ್ಠ ಅವರಿಂದ ಆ ಊರಿನ ಜನರನ್ನ ಹೇಗೆ ಕಾಪಾಡ್ತಾರೆ ಅನ್ನೋದೇ ಸಿನಿಮಾದ ಒನ್ಲೈನ್ ಸ್ಟೋರಿ. ಸಿನಿಮಾದ ಸ್ಟಾರ್ಟ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಆದ್ರೆ ನಿರ್ದೇಶಕರು ಅದೇ ಇಂಟ್ರೆಸ್ಟ್ ಅನ್ನ ಸಿನಿಮಾ ಪೂರ್ತಿ ಕೊಡೋದ್ರಲ್ಲಿ ವಿಫಲರಾಗಿದ್ದಾರೆ. ಸಿನಿಮಾದಲ್ಲಿ VFX ತುಂಬಾ ಪೂರಾಗಿದೆ. ಟೆಕ್ನಿಕಲ್ ಟೀಮ್ ಬಗ್ಗೆ ಎಷ್ಟು ಕಡಿಮೆ ಮಾತಾಡಿದ್ರೆ ಅಷ್ಟು ಒಳ್ಳೇದು. ಸಿನಿಮಾದಲ್ಲಿ ಯಾರಾದ್ರೂ ಒಬ್ರು ಅಚ್ಚುಕಟ್ಟಾಗಿ ತಮ್ಮ ಕೆಲಸವನ್ನ ನಿಭಾಯಿಸಿದ್ದಾರೆ ಅಂದ್ರೆ ಅದು ನಮ್ಮ ಅಜನೀಶ್ ಲೋಕನಾಥ್ ಅವರು. ಲಿಟ್ರಲಿ ಈ ತರದ ಸೂಪರ್ ನ್ಯಾಚುರಲ್ ಸಿನಿಮಾಗಳಿಗೆ ಇವರನ್ನ ಬಿಟ್ರೆ ಬೇರೆ ಯಾರು ಸೂಟೇ ಆಗಲ್ಲ ಅನ್ಸುತ್ತೆ. ಇನ್ನು ನಮ್ಮ ವಸಿಷ್ಠ ಸಿಂಹ ಅವರು ಮೊದಲ ಪಾರ್ಟ್ ನಂತೆ ಈ ಪಾರ್ಟ್ ಅಲ್ಲೂ ಕೂಡ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಸಿನಿಮಾದಲ್ಲಿ ಇವರ ವಾಯ್ಸ್ ಅನ್ನ ತುಂಬಾ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ಇನ್ನು ತಮನ್ ಅವರ ಆಕ್ಟಿಂಗ್ ಬಗ್ಗೆ ಮಾತಾಡದೇ ಇರೋದೇ ಒಳ್ಳೇದು. ಇನ್ನುಳಿದ ಪಾತ್ರಗಳಲ್ಲಿ ನಟಿಸಿದಂತ ನಟರು ಕೂಡ ಚೆನ್ನಾಗಿ ನಟಿಸಿದ್ದಾರೆ. ಸಿನಿಮಾದಲ್ಲಿ ಒಂದೆರಡು ಅಡಲ್ಟ್ ಸೀನ್ಸ್ ಇರ್ತವೆ, ಫ್ಯಾಮಿಲಿ ಜೊತೆ ನೋಡದೇ ಇರೋದೇ ಒಳ್ಳೇದು. ಓವರ್ ಆಲ್ ಈ ಸಿನಿಮಾನ ನಮ್ಮ ವಸಿಷ್ಠ ಸಿಂಹ ಅವ್ರಿಗೋಸ್ಕರ ಒಂದ್ಸಲ ಟ್ರೈ ಮಾಡಬಹುದು. ಸೊ ಇದಾಗಿರುತ್ತೆ ಒದೇಲಾ 2 ಸಿನಿಮಾದ ಬಗೆಗಿನ ನನ್ನ ಒಂದು ಒಪಿನಿಯನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.